ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈಲಜಾ ಕಲ್ಮನಿ. ನನ್ನ ಚಾನಲ್ ಸ್ವಲ್ಪ ಮಾಡಿಫೈ ಆಗಿದೆ, ಶೈಲಜಾ ಕಲ್ಮನಿ ಅಂತ. ಯಾಕಂದರೆ ನಾನಿಲ್ಲೇ ಹೇಳಿಬಿಡ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು ಒಂದು ಅಂದರೆ ಕುಕ್ಕಿಂಗ್ ಶಾರ್ಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಅದು ಮೋಸ್ಟ್ಲಿ ಇಂಗ್ಲೀಷಲ್ಲಿರುತ್ತೆ. ಸೊ ಹಾಗಾಗಿ ಕನ್ನಡ ವ್ಲಾಗ್ ಅಂತ ಬೇಡ ಸಪ್ರೇಟಾಗಿ ಅಂತ, ಜಸ್ಟ್ ಚಾನಲ್ ನೇಮ್ ಶೈಲಜಾ ಕಲ್ಮನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನು ಗೊತ್ತಾ, ಲಾಸ್ಟ್ ಟೈಮ್ ನಾನು ನಿಮಗೆ ಮಾನ್ಸೂನ್ ರೈಡ್ ಅಂತ ಒಂದು ವೀಡಿಯೋ ಹಾಕಿದೆ, ಪ್ರೀವಿಯಸ್ ವೀಡಿಯೋ. ಅದು ಹೇಳಿದೆ, ಅದು ಪಾರ್ಟ್ 1 ಅಂತ. ಪಾರ್ಟ್ 2 ಇದು. ಆ್ಯಕ್ಚುಲಿ ನಾವು ಮನೆಗೆ ರೀಚ್ ಆದ್ವಿ, ಬಾದಾಮಿಗೆ, ನಮ್ಮ ತಾಯಿ ಮನೆಗೆ. ಅದಾದಮೇಲೆ ನಾನು ಹೇಳಿದೆ, ನಮ್ಮ ಮನೆಗೆ ಪುಟಾಣಿ ಗೆಸ್ಟ್ ಬರ್ತಾ ಇದ್ದಾರೆ, ಯಾರೋ ಹೊಸ ಗೆಸ್ಟ್ ಅಂತ. ಸೊ ಅವರೇ ಇವರು. ಹೌದು, ನನ್ನ ಬ್ರದರ್ಗೆ ಟ್ವಿನ್ಸ್ ಮಕ್ಕಳಾಗಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ, ನಾವು ರೀಚ್ ಆದ ದಿವಸವೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದರು. ಸೊ ಹೇಗೂ ನಾವು ಅವ್ರಿಗಿಂತ ಮುಂಚೆನೇ ರೀಚ್ ಆಗಿದ್ವಲ್ಲ, ಸೊ ಅವ್ರಿಗೋಸ್ಕರ ಒಂದು ಸ್ಮಾಲ್ ವೆಲ್ಕಮ್ ಆರತಿ ಎತ್ತಿ ಅವ್ರನ್ನ ಒಳಗಡೆ ಅಂದರೆ ಮನೆಯಲ್ಲಿ ಕರೆಯುವಂಥ ಒಂದು ಏನಂತಾರೆ ರಿಚುವಲ್ ಇದು. ಸೊ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಡೆಫಿನೆಟ್ಲಿ ಅಲ್ವಾ, ಸೊ ದೃಷ್ಟಿ ತೆಗೆದು ಮಕ್ಕಳಿಗೆಲ್ಲ ಆರತಿ ಮಾಡಿ, ಬಾಣಂತಿಗೆ ದೃಷ್ಟಿ ತೆಗೆದು ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಸೊ ಅತ್ತಿಗೆ ಒಂದು ಮಗು ಹಿಡ್ಕೊಂಡಿದ್ದಾರೆ, ನಮ್ಮಮ್ಮ ಒಂದು ಮಗು ಹಿಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮ್ಮ ಅವರಿಗೆ ದೃಷ್ಟಿ ತೆಗೆದ್ರು, ನಾನು ಕುಂಕುಮದ ನೀರಲ್ಲಿ ದೃಷ್ಟಿ ತೆಗೆದೆ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಒಂದು ನಿಂಬೆಹಣ್ಣು ಅಂದರೆ ಎಳ್ದೊಗೆಯೋದು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅಂದರೆ ದೃಷ್ಟಿ ತೆಗೆಯೋದು. ಸೊ ನೋಡ್ತಾ ಇದ್ದೀರಲ್ಲ, ಒಳಗಡೆ ಬಂದರು. ಆ್ಯಕ್ಚುಲಿ ಮಕ್ಕಳ ಮುಖಗಳನ್ನ ಅಷ್ಟೊಂದು ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ನನ್ನ ತಂಗಿ ಮತ್ತು ಅವ್ರ ಗಂಡ ಎರಡು ಮಕ್ಕಳನ್ನ ಅಂದರೆ ಇಬ್ಬರೂ ಒಬ್ಬೊಬ್ಬರು ಎತ್ಕೊಂಡಿದ್ದಾರೆ. ಸೊ ತುಂಬ ಹೆದರ್ತಾ ಇದ್ದರು. ಹೌದು, ಆ್ಯಕ್ಚುಲಿ ಈವನ್ ನಾನು ಫಸ್ಟ್ ಟೈಮ್ ಮದರ್ ಆದಾಗ, ತಾಯಿ ಆದಾಗ ತುಂಬ ಭಯ. ಈವನ್ ಈಗ ಸಹ ನನಗೆ ಎತ್ಕೊಳ್ಳೋಕೆ ತುಂಬ ಭಯ. ಯಾಕಂದರೆ ನನ್ನ ಮಕ್ಕಳನ್ನ ಎತ್ತಿ ಅವರ ವೇಟ್ ನಮಗೆ ಕಾಮನ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಲೈಟ್ ವೆಯ್ಟ್ ಇರ್ತಾರಲ್ವ ಮಕ್ಕಳು, ಸೊ ತುಂಬ ಭಯ ಆಗುತ್ತೆ ಎತ್ಕೊಳ್ಳೋಕ್ಕೆ. ಬಟ್ ವಿ ಟ್ರೈಡ್. ಅವರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಒಂದು ಸ್ಮಾಲ್ ವೆಲ್ಕಮ್ ಅವರಿಗೆ ಆರತಿ ಮಾಡಿ ಮನೆಯಲ್ಲಿ ಕರ್ಕೊಂಡು. ಅದಾದಮೇಲೆ ಇಲ್ಲಿ ನಮ್ಮಮ್ಮ, ನಮ್ಮ ತಂಗಿ ಹಾಗೆ ಅವ್ರ ಹಸ್ಬೆಂಡ್ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂದರೆ ಖುಷಿ ಅಂದರೆ, ಆ್ಯಕ್ಚುಲಿ ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ಮನೆಗೆ ನಮ್ಮ ತಂದೆ ವಾಪಸ್ ಬರಬೇಕು, ನಮ್ಮ ತಂದೆನೇ ಬರಬೇಕಪ್ಪ ಅನ್ನೋ ಒಂದು ಕನಸಿತ್ತು ನಮ್ಮೆಲ್ರಿಗೂ. ಸೊ ಈಗ ನಮ್ಮ ತಂದೆ ಬಂದಿದ್ದಾರೆ ನಮ್ಮ ಮಕ್ಕಳ ರೂಪದಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರ, ನನ್ನ ಮಗಳಿಗಂತರೂ ಆ ಮಕ್ಕಳನ್ನ ನೋಡಿ ಖುಷಿಯಲ್ಲಿ ಕುಣಿದಾಡ್ಬಿಟ್ಲು. ಅವಳಿಗೆ ಪಾಪು ಬಂತು ಅಂತ. ಸೋ ಕ್ಯೂಟ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಅವಳೇ ಪುಟಾಣಿ ಮಗು, 3 ಇಯರ್ಸ್. ಈಗ ಅವರನ್ನು ತೊಡೆ ಮೇಲೆ ಮಲಗಿಸ್ಕೋತೀನಿ ಅಂತ ಓಡಿ ಬಂದು ಕೂತ್ಕೊಂಡ್ಬಿಟ್ಲು. ಅದಾದಮೇಲೆ ಅಮ್ಮ ಸ್ವಲ್ಪ ಅವಳಿಗೆ ತೊಡೆ ಮೇಲೆ ಮಲಗಿಸಿದ್ರು, ಅವಳ ತೊಡೆ ಮೇಲೆ ಮಗಳನ್ನ. ಆಮೇಲೆ ಎಷ್ಟು ಚೆನ್ನಾಗಿ ಅವಳು ಹೇಳಿದ್ಲು. ಅಲ್ಲೇ ಅವಳದೊಂದು ಸ್ಟೂಲ್ ಇತ್ತು, ಅಂದರೆ ಆಲ್ಮೋಸ್ಟ್ ಅದನ್ನು ಯೂಸ್ ಮಾಡ್ತಾಯಿದ್ಲು ಅಲ್ಲೆಲ್ಲ ಹೋದಾಗ. ಸೊ ಅದನ್ನು ನಾನು ನಮ್ಮ ಪಾಪುಗೆ ಕೊಡ್ತೀನಿ ಅಂತ. ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಶಿ ಈಸ್ ಆಲ್ರೆಡಿ ಫೀಲಿಂಗ್ ಲೈಕ್ ಓಕೆ, ನಾನು ದೊಡ್ಡವಳಾಗಿದ್ದೀನಿ, ಅವ್ರಿಗಿಂತ ನಾನು ದೊಡ್ಡವಳು, ಅಕ್ಕ ಅನ್ನೋ ಒಂದು ಪೊಸಿಷನಿಗೆ ಬಂದುಬಿಟ್ಟಿದ್ದಾಳೆ. ಇಲ್ಲಿ ನಾವಿನ್ನೇನು ಹೊರಡಬೇಕಾಗಿತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ಒಂದೇ ದಿವಸಕ್ಕೆ. ಸೊ ಹಾಗಾಗಿ ನವದಂಪತಿಗಳು ನಮ್ಮ ಮನೆಗೆ ಬಂದಿದ್ದರು, ಅಂದರೆ ಅಮ್ಮನ ಮನೆಗೆ. ಅಳಿಯ ಮತ್ತು ಮಗಳು ಫಸ್ಟ್ ಟೈಮ್ ಬಂದಾಗ ಅವರಿಗೇನಾದರೂ ಉಡುಗೊರೆ ಕೊಡುವಂಥ ಸಂಪ್ರದಾಯ ಎಲ್ಲ ಕಡೆಯೂ ಇರುತ್ತೆ. ಹಾಗೆಯೇ ಅವರಿಗೆ ಸಹ ಉಡುಗೊರೆ ಕೊಡ್ತಾಯಿದ್ರು. ಹೌದು, ಅಮ್ಮ ನೀನೇ ಕೊಡು ಅಂತ ನನ್ನ ಕೈಯಲ್ಲಿ ಕೊಡಿಸಿದ್ರು. ಅವರಿಗೆ ಕುಂಕುಮ ಇಟ್ಟು, ಆಮೇಲೆ ಅಕ್ಷತೆ ಹಾಕಿ ತಲೆ ಮೇಲೆ ಅಮ್ಮ ಏನು ಗಿಫ್ಟ್ ಕೊಟ್ಟಿದ್ರಲ್ಲ, ಸ್ಮಾಲ್ ಗಿಫ್ಟ್, ಅದನ್ನು ಅವರಿಗೆ ಇಲ್ಲಿ ಕೊಡ್ತಾಯಿದ್ದೆ. ಅವಳಿಗೊಂದು ಸೀರೆ, ಅಂದರೆ ತಂಗಿ ಗಂಡನಿಗೆ ಒಂದು ಉಡುಗೊರೆ, ಹಾಗೆ ಸ್ವಲ್ಪ ಅಮೌಂಟ್, ಅಂದರೆ ಗೋಲ್ಡ್. ಈ ಟೈಮಲ್ಲಿ ಅವರಿಗೆ ಆವತ್ತೇ ಡಿಸ್ಚಾರ್ಜ್ ಆಗಿ ಬಂದಿದ್ರಲ್ಲ, ಹಾಗಾಗಿ ಅವ್ರ ಹತ್ರ ಏನಾಗುತ್ತೋ ಅಷ್ಟು ಕೊಟ್ಟರು. ಅದಾದಮೇಲೆ ನಾವು ವಾಪಸ್ ಉಡುಪಿಗೆ ಹೊರಟ್ವಿ. ಆನ್ ದ ವೇ ಒಂದು ಬ್ಯೂಟಿಫುಲ್ ಏನು ಹೇಳ್ತಾರೆ, ಚೆಂಡು ಹೂವು, ಗೊಂಡೆ ಹೂವು, ಮಾರಿಗೋಲ್ಡ್ ಅಂತ ಹೇಳ್ತೀವಲ್ವ, ಆ ಹೂವಿನ ತೋಟ ಇತ್ತು. ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ ನಮ್ಮ ಮನೆಯಿಂದ ಅನ್ಬೋದು, ಅಥವಾ 4-5 ಕಿಲೋಮೀಟರ್ಸಲ್ಲೇ ತೋಟ ಸಿಕ್ತು. ಅದು ಸಿಕ್ಕ ತಕ್ಷಣ ಎಲ್ರಿಗೂ ಖುಷಿ. ಒಂದು ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂತ ಎಲ್ಲರೂ ಹೇಳಿದ್ವಿ.
ನನ್ನ ಮಗಳು, ನನ್ನ ತಂಗಿ, ಅವ್ರ ಗಂಡ, ಹಾಗೆ ಅವ್ರ ಕಸಿನ್ ಬೇರೆ ಬಂದಿದ್ರಲ್ಲ ಅವ್ರಿಗಂತೂ ಇದೆಲ್ಲ ತುಂಬ ಹೊಸ್ತು. ಯಾಕಂದರೆ ನಮ್ಮ ಉಡುಪಿಯಲ್ಲಿ ಈ ಥರದ್ದೆಲ್ಲ ಅಷ್ಟೊಂದು ಕಮ್ಮಿ. ಇಲ್ಲಿ ಮಲೆನಾಡಲ್ವಾ, ಆಲ್ಮೋಸ್ಟ್ ಗುಡ್ಡ ಬೆಟ್ಟ ಅಂದರೆ ಫಾರೆಸ್ಟ್, ಹಾಗೆಯೇ ಏನು ಹೇಳ್ತಾರೆ ಅಡಿಕೆ ತೋಟ, ತೆಂಗಿನ ತೋಟ ಇವೇ ಕಾಮನ್ ಆಗಿ ಸಿಗುತ್ತೆ. ಈ ಗದ್ದೆಗಳು ಬಯಲುಸೀಮೆ ಎಲ್ಲ ಅಲ್ಲಿ ಕಮ್ಮಿ. ಸೊ ಹಾಗಾಗಿ ಅವ್ರಿಗೆ ಫುಲ್ಲು ಖುಷಿ. ನಾವು ಒಂದಷ್ಟು ಫೋಟೋ ತೊಗೊಳ್ಳೋಣ ಅಂತ ಫೋಟೋ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹಾಗೆಯೇ ಆ ತೋಟದವ್ರು ಅಂತಲ್ಲ, ಅಲ್ಲಿ ಅಜ್ಜ ಒಬ್ಬರು ಕೆಲಸ ಮಾಡ್ತಾಯಿದ್ರು. ಅವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ಗ್ರೀಟ್ ಮಾಡಿ ನಮ್ಮನ್ನು ಮಾತಾಡಿಸಿ ಅಲ್ಲೊಂದು 10-15 ಮಿನಿಟ್ಸ್ ನಾವು ಆ್ಯಕ್ಚುಲಿ ಇದ್ವಿ. ಅಷ್ಟು ಉದ್ದಕ್ಕೂ ನಮ್ಮ ಬಗ್ಗೆ ವಿಚಾರಿಸಿ ತುಂಬ ಖುಷಿಯಾಗುತ್ತೆ. ಕೆಲವರಾದರೆ ಇಲ್ಲಿ ಯಾಕೆ ಫೋಟೋ ತೊಗೊಳ್ತೀರಾ, ಬರಬಾರ್ದು, ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ಬಟ್ ಇವರು ತುಂಬ ಚೆನ್ನಾಗಿ ತಗೊಳ್ಳಿ, ಹೂ ಬೇಕಾ, ಸ್ವಲ್ಪ ಹೂ ಸಹ ತಗೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರಂತೆ. ಆ್ಯಕ್ಚುಲಿ ನನ್ನ ಮಗು ಇತ್ತಲ್ವಾ, ಅಂದರೆ ಸಣ್ಣ ಮಗ ಇದ್ದ ನನ್ನ ಮಗ. ಸೊ ಹಾಗಾಗಿ ನನ್ನ ಕಾರಿಂದ ಇಳಿಲಿಲ್ಲ, ಅವ್ನು ಮಲಗಿದ ಅಂತ. ಸೊ ಇಲ್ಲೇ ಕೂತ್ಕೊಂಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರದ್ದೆಲ್ಲನೂ. ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ಆಫ್ಟರ್ ಸೋ ಲಾಂಗ್ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆಯೇ ಅಲ್ಲಿದ್ದು ನೇಚರು ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ ಅಂತ. ನೋಡಿದರೆ ಅಲ್ಲೆಲ್ಲ ಫೋಟೋಸ್ ಅದೆಲ್ಲ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ದಕ್ಷಿಣ ಕಾಶಿ ಮಹಾಕೂಟ. ಹೌದು, ನಾನು ಇದಕ್ಕೆ ಮುಂಚೆನೂ ನಿಮಗೆ ಮಹಾಕೂಟದ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಏನು ಹೇಳಕ್ಕೆ ಹೋಗಲ್ಲ. ಇದು ತುಂಬ ಅಂದರೆ ಹಿಸ್ಟಾರಿಕಲ್ ಪ್ಲೇಸ್ ಇದು ಬಾದಾಮಿಯಲ್ಲಿ. ನಾವು ರೆಗ್ಯುಲರಾಗಿ ಸ್ಪೆಷಲಿ ಶ್ರಾವಣ ಮಾಸದಲ್ಲಿ ತಪ್ಪದೇ ಹೋಗುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ 2 ಹೊಂಡ ಇದೆ, ಹೊಂಡ ಅಥವಾ ಕಲ್ಯಾಣಿ ಅಂತ ಹೇಳ್ತೀವಿ. ಸೊ ನಮಗೆ ಅಲ್ಲಿ ಸ್ನಾನ ಮಾಡೋದಂದ್ರೇ ತುಂಬ ಖುಷಿ. ಸೊ ನಮ್ಮ ಅಂದರೆ ತಂಗಿ ಗಂಡ ಮತ್ತು ಅವ್ರ ಕಸಿನ್ ಫಸ್ಟ್ ಟೈಮ್ ಬಂದಿದ್ರಲ್ವ. ಸೊ ಅವರಿಗೆ ಆನ್ ದ ವೇ ಏನಾದರೂ ಒಂದು ದೇವಸ್ಥಾನನ ಅಂದರೆ ಇಲ್ಲಿರುವಂಥ ಒಂದು ಮುಖ್ಯವಾದ ಪ್ಲೇಸ್ನ ತೋರಿಸ್ಕೊಂಡು ಹೋಗೋಣ ಅಂತ ಫಸ್ಟ್ ನಾವು ಮಹಾಕೂಟಕ್ಕೆ ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣ ನನ್ನ ಮಗಳಿಗಂತೂ ಫುಲ್ಲು ಖುಷಿ, ಕುಣಿದಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ನಮ್ಮ ಕಡೆ ಒಂದು ಪದ್ಧತಿ ಇದೆ, ನಾನು ಹೇಳಿದ್ದೀನಿ ಅಂದ್ಕೊತೀನಿ ಬೇರೆ ವಿಡಿಯೋದಲ್ಲೂ ಸಹ. ಅಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ನಡೆಸ್ಕೊಂಡು ಬಂದಿರುವಂಥ ಪದ್ಧತಿ ಏನಂದರೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಫಸ್ಟ್ ಧೂಳುಗಾಲಲ್ಲಿ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಇಳ್ದ ಕೂಡಲೇ ಫಸ್ಟು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅದಾದಮೇಲೆ ಅಲ್ಲೇನಾದರೂ ಹೊಳೆ, ಹೊಂಡ, ಕಲ್ಯಾಣಿ ಇದ್ದರೆ ಪುನಃ ಸ್ನಾನ ಮಾಡಿ ಪುನಃ ಇನ್ನೊಮ್ಮೆ ಹೋಗುವಂಥದ್ದು. ಇದು ನಮ್ಮ ಮನೆಯಲ್ಲಿ ಸಹ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಕಾರಿಂದ ಇಳಿದ ಕೂಡಲೇ ಫಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ ಮಹಾಕೂಟ ಎಷ್ಟು ಚೆನ್ನಾಗಿದೆ. ಇಲ್ಲಿ ಚಾಲುಕ್ಯರ ಕಲ್ಚರ್, ಹಾಗೆಯೇ ಅವರ ಶಿಲ್ಪಕಲೆಗಳ ಬಗ್ಗೆ ತುಂಬ ದೇವಸ್ಥಾನಗಳಿದೆ. ನೀವು ನೋಡ್ಬೋದು. ಇಲ್ಲೊಂದು ದೊಡ್ಡ ಮರ ಕಾಣ್ತು. ಎಷ್ಟು ದಪ್ಪ ಇತ್ತು ಅದರ ಅಂದರೆ ಏನಂತಾರೆ ಟ್ರಂಕ್ ಅಥವಾ ಏನು ಹೇಳ್ತಾರೆ ಕಾಂಡ ಅಥವಾ ಬೇರು ಎಲ್ಲ ಎಷ್ಟು ದೊಡ್ಡದಾಗಿತ್ತು ಅಂದರೆ ಸುಮಾರು ಒಂದು ನಿಯರ್ಲಿ 100 ಇಯರ್ಸ್ ಆದರೂ ಆಗಿರಬಹುದೇನೋ ಅಂತ ಅನಿಸುತ್ತೆ ನೋಡಿದಾಗ. ಜಸ್ಟ್ ಅದನ್ನೊಂದು ಕ್ಯಾಪ್ಚರ್ ಮಾಡ್ತಾಯಿದ್ದೆ ಇಲ್ಲಿ ನಾನು. ಅದೇ ಆದಮೇಲೆ ಇದೆಲ್ಲ ದೇವಸ್ಥಾನಗಳು ನನಗಂತೂ ನಮ್ಮ ಓಲ್ಡನ್ ಡೇಸ್ ಅಥವಾ ಸ್ಕೂಲ್ ಡೇಸೇ ನೆನಪಿಗೆ ಬಂತು. ಅದಾದಮೇಲೆ ಇಲ್ಲೊಂದು ರುಬ್ಬೋಕಲ್ಲು. ಇದನ್ನು ನೋಡಿದ್ರೆ ನಮ್ಮ ಹಳೆಯ ಕಾಲದಲ್ಲಿ ಅಂದರೆ ಮುಂಚೆ ಎಲ್ಲ ಕಲ್ಲಲ್ಲಿ ರುಬ್ತಾ ಇದ್ರಲ್ವ, ಈಗಲೂ ಸಹ ಕೆಲವು ಕಡೆ ರುಬ್ತಾರೆ, ಇಲ್ಲ ಅಂತಲ್ಲ. ಇದೆಲ್ಲ ಮಾಸ್ ಪ್ರಿಪ್ರೇಷನ್ನಿಗೆ, ಲೈಕ್ ಹೋಳಿಗೆ ಮಾಡುವಾಗ ಬೇಳೆ ರುಬ್ಬೋದಾಗಿರಲಿ, ಇದು ಚಟ್ನಿ ರುಬ್ಬೋದಾಗಿರಲಿ, ಇಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ರುಬ್ಬೋಕಲ್ಲನ್ನ ಇಲ್ಲಿ ಇಟ್ಟಿದ್ರು. ಸೊ ಅದನ್ನು ಒಂದು ತೋರಿಸೋಣ. ಈಗಿನ ಕಾಲದವ್ರು ಕೆಲವರು ಅದನ್ನು ನೋಡಿರೋದಿಲ್ಲವಲ್ಲ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲೈಕ್ ಕೆನಾಲ್ ಅಂದರೆ ಅಂಡರ್ ಪಾಸ್ ಥರ ಇಲ್ಲಿ ವಾಟರ್ ನೀರು ಹರಿತಾ ಇದೆ. ಇದು ಇಲ್ಲಿ 2 ಹೊಂಡ ಇದೆ, ನಾನು ನಿಮಗೆ ಹೇಳಿದೆ. ಸೊ ಒಂದು ದಕ್ಷಿಣ ಕಾಶಿ ಸಣ್ಣ ಹೊಂಡ, ದೊಡ್ಡ ಹೊಂಡ ಅಂತ ಕರಿತೀವಿ ನಾವು. ಸೊ ಅಲ್ಲಿಂದ ನೀರು ಹರಿಯುವಂಥದ್ದು ಅಥವಾ ಕನೆಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಸ್ನಾನ ಮಾಡದೆ ಹೋಗೋದೇ ಇಲ್ಲ. ಅದೇ ಫೇಮಸ್ ಇಲ್ಲಿ. ನನ್ನ ಮಗಳು ಆ್ಯಕ್ಚುಲಿ ಸ್ನಾನ ಮಾಡಬೇಕು, ಡ್ರೆಸ್ ತೆಗಿ ಅಂದ ಕೂಡಲೇ ಇಲ್ಲೇ ಸ್ನಾನ ಮಾಡೋದೇನೋ ಅಂದ್ಕೊಂಡು ಇಲ್ಲೇ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ನಾನು ಅವಳಿಗೆ ಇಲ್ಲೆಲ್ಲ ಸ್ನಾನ ಮಾಡೋದು ಬಾ ಅಮ್ಮ ಅಂತ ಅವಳನ್ನ ಕನ್ವಿನ್ಸ್ ಮಾಡಿ ಮೇಲೆ ಕರ್ಕೊಂಡೆ. ಇಲ್ಲ ಅಂದರೆ ಅವಳ ಅಮ್ಮ ಇಲ್ಲೇ ಸ್ನಾನ ಮಾಡೋದಾ ಅಂತ ಟಿಂಗ್ ಅಂತ ಎಳ್ದೇ ಬಿಟ್ಲು ಆಲ್ಮೋಸ್ಟ್. ಸೊ ಅವಳಿಗಂತೂ ನಾನು ಮುಂಚೆ ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ,
ನೀರಂದರೆ ಪಂಚಪ್ರಾಣ. ಸ್ನಾನ ಮಾಡೋದು, ನೀರಲ್ಲಿ ಆಟ ಆಡೋದು ಅಂದರೆ ಶಿ ಸೋ ಕ್ರೇಜಿ, ನಂತರನೇ ಅಂತ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಹೊತ್ತು ಇವ್ರ ಬ್ಯಾಗೆಲ್ಲ ತರೋಕ್ಕೆ ಅಂತ ಹೋದ್ರ ಕಾರ್ ಹತ್ರ. ಸೊ ನನ್ನ ಮಗ ಮತ್ತು ಅವಳು ಸ್ವಲ್ಪ ಆಟ ಆಡ್ತಾಯಿದ್ಲು. ಹಾಗಾಗಿ ಅದಾದಮೇಲೆ ಇಲ್ಲಿ ನಾವು ಹೊಂಡದಲ್ಲಿ ಸ್ನಾನ ಮಾಡೋಕ್ಕೆ, ಅಂದರೆ ನಾನಲ್ಲ, ನನ್ನ ಮಗ ಅವರದ್ದು ಒಂದು ವೀಡಿಯೋ ತೆಗಿತಾ ಇದ್ವಿ. ಅವರು ಸ್ನಾನ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ನೋಡಿ ನನ್ನ ಮಗಳು, ಅವ್ರು ಆ್ಯಕ್ಚುಲಿ ನನ್ನ ಬಾಬನ ಕಸಿನ್ ಏನಿದಾರಲ್ಲ ಅವರು ಅವಳಿಗೆ ಈಜಕ್ಕೆಲ್ಲ ಹೇಳ್ಕೊಡ್ತಾಯಿದ್ರು. ದೇ ವರ್ ಆಲ್ ಎಂಜಾಯಿಂಗ್ ಸೋ ಮಚ್. ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಏನು ಕಾಂಪೌಂಡ್ ನೋಡ್ತಾ ಇದ್ದೀರಲ್ಲ ಮೇಲೆ, ಇವಾಗ ಇಲ್ಲಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ಮುಂಚೆ ನಾವು ಸ್ಕೂಲ್ ಟೈಮಲ್ಲಿರುವಾಗ ಅಲ್ಲಿಂದ ಜಂಪ್ ಮಾಡ್ತಾಯಿದ್ವಿ. ನಾನು ವೀಡಿಯೋ ಮಾಡ್ತಾನೆ ಹೇಳ್ತಾ ಇದ್ದೆ ನಾವು ಅಲ್ಲಿಂದ ಜಂಪ್ ಮಾಡ್ತಾಯಿದ್ವಿ ಅಂತ. ಸೊ ತುಂಬ ಖುಷಿ, ಮತ್ತು ಏನು ಹೇಳ್ತಾರೆ, ಓಲ್ಡ್ ಮೆಮರೀಸ್ ಅಂತಲೇ ಹೇಳ್ಬೋದು. ಹಳೆ ಮೆಮರೀಸ್ ಎಲ್ಲ ತುಂಬ ರೀಕಾಲ್ ಆಗ್ತಾಯಿತ್ತು. ಲೈಕ್ ನಾವು ಫ್ರೆಂಡ್ಸ್ಗಳು ಸ್ಕೂಲಿಂದ ಬರ್ತಾ ಇದ್ದಿದ್ದು, ಹಾಗೆ ನಾವು ನಡ್ಕೊಂಡು ಬರ್ತಾಯಿದ್ವಿ ಬಾದಾಮಿಯಿಂದ. ಅಲ್ಲಿಂದ ಬರ್ತಾ ಇದ್ದದ್ದು ಎಲ್ಲ ನಾನು ಆಲ್ಮೋಸ್ಟ್ ಅವರಿಗೆ ಸಹ ಹೇಳ್ತಾ ಇದ್ದೆ. ಹೆಂಗೆ ಇವನ್ ನಾನು ನನ್ನ ತಂಗಿ ಸಹ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಹಾಗೆಯೇ ಇಲ್ಲಿ ಹೊಂಡಕ್ಕೆ ಹೋಗೋಕ್ಕೆ ಒಂದು 10 ರೂಪೀಸ್ ಅಂತ ಎಂಟ್ರಿ ಫೀಸ್ ಇರುತ್ತೆ. ಅದನ್ನು ಕೊಟ್ಟು ನೀವು ಅಲ್ಲಿ ಸ್ನಾನ ಮಾಡ್ಬೋದು. ಬಟ್ ಈ ಹೊಂಡದಲ್ಲಿ ಅಥವಾ ಯಾವುದೇ ಹೊಂಡದಲ್ಲಿ ನೀರಲ್ಲಿ ಆಗಲಿ ಶಾಂಪೂ, ಸೋಪ್ ಅದನ್ನೆಲ್ಲ ಬಳಸಂಗಿಲ್ಲ. ಹೌದು, ದಯವಿಟ್ಟು ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ನ ನಾವೇ ಕಾಪಾಡ್ಕೊಳ್ಬೇಕು. ಇದು ನಮ್ಮ ಆಸ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಅಲ್ಲಿರುವ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ. ಯಾರು ಶಾಂಪೂ ಅಥವಾ ಸೋಪ್ಗಳನ್ನು ಯೂಸ್ ಮಾಡಬೇಡಿ. ಯಾಕಂದರೆ ಅಲ್ಲಿ ಕಾಯ್ತಾ ಇರೋರು ಅಥವಾ ನೋಡ್ತಾ ಇರೋರು ಎಷ್ಟಂತ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಹಾಗೆ ಈ ಥರ ಪ್ಲೇಸಸ್ಗೆ ಹೋದಾಗ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. ಅದಕ್ಕೆ ಅಂತ ಲೈಕ್ ವಾಶ್ ಮಾಡೋಕ್ಕೆ ಅಂತಲೇ ಅಥವಾ ಸೋಪ್ ಮತ್ತು ಶಾಂಪೂ ಯೂಸ್ ಮಾಡೋಕ್ಕೆ ಅಂತಲೇ ಬೇರೆ ಏರಿಯಾ ಡೆಡಿಕೇಟೆಡ್ ಆಗಿರುತ್ತೆ. ಅಲ್ಲಿ ಹೋಗಿ ನೀವು ಯೂಸ್ ಮಾಡ್ಬೋದು. ನಾನು ನೋಡಿದ್ದೀನಿ ಅಲ್ಲಿ ಬೋರ್ಡ್ಸ್ಗಳಿರುತ್ತೆ, ಮತ್ತು ಅಲ್ಲಿ ಗೇಟ್ ಹತ್ರ ಇರೋರು ಸಹ ಹೇಳ್ತಾರೆ, ಮ್ಯಾಮ್ ಯೂಸ್ ಮಾಡಬಾರ್ದು ನೀವು ಅಥವಾ ಯೂಸ್ ಮಾಡಬೇಡಿ ಅಂತ. ಆದರೂ ಕೆಲವರು ಎಲ್ಲನೂ ಇಗ್ನೋರ್ ಮಾಡಿ ಏನೇ ರೂಲ್ಸ್ ಇದ್ದರೂ ಅದನ್ನೆಲ್ಲ ಗಾಳಿಗೆ ತೂರಿ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ಸೊ ನನಗಂದ್ರೂ ಅದನ್ನೆಲ್ಲ ನೋಡಿದಾಗ ತುಂಬ ಕೋಪ ಬರುತ್ತೆ. ಸೊ ಪ್ಲೀಸ್, ಇದು ನಮ್ಮ ಆಸ್ತಿ, ನಾವೇ ಕಾಪಾಡ್ಕೊಳ್ಬೇಕು. ಸೊ ದಯವಿಟ್ಟು ಸೋಪ್, ಶಾಂಪೂ, ಡಿಟರ್ಜೆಂಟ್ಸ್ ಏನೇ ಆಗಿರಲಿ ಈ ಥರ ಹೊಂಡಗಳಲ್ಲಿ, ಹೊಳೆಗಳಲ್ಲಿ, ಕಲ್ಯಾಣಿಗಳಲ್ಲಿ ಯೂಸ್ ಮಾಡಬೇಡಿ. ಅದಕ್ಕೆ ಅಂತ ಡೆಡಿಕೇಟೆಡ್ ಜಾಗದಲ್ಲಿ ಯೂಸ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಇವ್ರು ಏನು ಸ್ನಾನ ಆಟ ಆಡೋದು ನಿಲ್ಲಿಸೋದೇ ಇಲ್ವೇನೋ ಅಂತ ಅನ್ನಿಸ್ತು. ನನಗಂತೂ ಸಾಕಾಯಿತು. ನನ್ನ ಮಗಳು ಹೇಳಿದ್ನಲ್ಲ, ಅವಳಿಗೆ ಕೇಳಬೇಕಾ, ನೀರಲ್ಲಿ ಬಿಟ್ಟರೆ ಸಾಕು ಆಟ ಆಡ್ತಾನೆ ಇರ್ತಾಳೆ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಇದು ಏನು ಹೇಳ್ತಾರೆ, ಸ್ಟೆಪ್ಸ್ ಇಳಿಯೋಕ್ಕಿದೆ. ಸೊ ಅಲ್ಲಿ ಕುತ್ಕೊಂಡಿರ್ತಾರೆ. ಅವ್ರ ಹತ್ರ 10 ರೂಪೀಸ್ ಕೊಟ್ಟು ಹೋಗೋದು. ಸೊ ಒಂದು ಹೊಂಡಕ್ಕೆ 10 ರೂಪೀಸ್. ಹಾಗೆ ಇನ್ನೊಂದು ಹೊಂಡ ಸಹ ಇದೆ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ ಅಲ್ಲಿ ಸಹ ನಾವು 10 ರೂಪೀಸ್ ಎಂಟ್ರಿ ಫೀಸ್ ಕೊಡಬೇಕಾಗುತ್ತೆ. ಎಂಟ್ರಿ ಫೀಸ್ ಕೊಟ್ಟು ಹೋಗಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಈ ಹೊಂಡದ ಒಂದು ಬದಿಯಲ್ಲಿ ಅಂಡರ್ಗ್ರೌಂಡಲ್ಲಿ ಶಿವಲಿಂಗ ಇದೆ. ಅದು ಒಂದು ಸಣ್ಣ ಪ್ಯಾಸೇಜಲ್ಲಿ ಹೋಗುವಂಥದ್ದು. ನೆಕ್ಸ್ಟ್ ಟೈಮ್ ಆದರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಇಲ್ಲೇನಿದೆಯಲ್ಲ, ಇದಕ್ಕೆ ಹೇಳೋದು ದಕ್ಷಿಣ ಕಾಶಿ. ಆ್ಯಕ್ಚುಲಿ ಹೇಳ್ತಾರೆ ಇದು ಕಾಶಿಯಿಂದ ಬರುತ್ತೆ ನೀರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಗಣಪತಿ ವಿಗ್ರಹ ಇದೆ. ಅದಕ್ಕೆ ಇಲ್ಲಿಂದ ನೀರಲ್ಲಿ ಹೀಗೆ ಏನು ಹೇಳ್ತಾರೆ, ನೀರಿಂದ ಅಭಿಷೇಕ ಮಾಡಿದರೆ ಹರಕೆ ಎಲ್ಲ, ಅಂದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು. ಅಂದರೆ ಮುಂಚೆ ನಾವು ಬರ್ತಾ ಇದ್ವಲ್ಲ, ಸೊ ಅವಾಗೆಲ್ಲರೂ ಹೇಳ್ತಾಯಿದ್ರು ಇಲ್ಲಿ 3 ಸರಿ ಹೀಗೆ ನೀರನ್ನ ಚಿಮ್ಕಿಸ್ಬೇಕು ದೇವರಿಗೆ ಅಂತ. ಹಾಗೆ ಇತ್ತೀಚೆಗೆ ಇಲ್ಲಿ ಒಂದು ತೊಟ್ಲು ಬೇರೆ ಕಟ್ಟಿದ್ದಾರೆ, ಬಾಲಗಣಪತಿನೋ ಏನೋ ಇಟ್ಟು ಅದರಲ್ಲಿ. ಅಂದರೆ ಮಕ್ಕಳಾಗದಿರೋರು, ಹಾಗೆ ಮಕ್ಕಳಾಗಬೇಕು ಅಂತ ಹರಕೆ ಹೊತ್ಕೊಂಡಿರೋರು ಇದನ್ನು ಇಲ್ಲಿ ಸ್ನಾನ ಮಾಡಿ ಇದನ್ನು ಇಲ್ಲಿ ತೂಗ್ತಾರಂತ ಕೆಲವರು ಹೇಳ್ತಾರೆ. ಬಟ್ ಅದೇ ನನಗಂತೂ ಹೇಳಬೇಕು ಅಂದರೆ ಒಂದೇ, ಏನು, ಈ ಪ್ಲೇಸಲ್ಲಿ ನಾವು ಹುಟ್ಟಿದ್ದೀವಲ್ವ, ಇದೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ಅನ್ನೋದೇ ಭಾಗ್ಯ. ಸೊ ಇದನ್ನು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸ್ಕೊಂಡು ಹೋಗೋಣ. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟು ಬಂದಿದ್ದು ಬನಶಂಕರಿಗೆ. ಬನಶಂಕರಿ ಬಗ್ಗೆನೂ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಇಲ್ಲಿ ಹೆಚ್ಚೇನು ಹೇಳಲ್ಲ. ಜಸ್ಟ್ ನಾವು ಒಂದು ಬನಶಂಕರಿಗೆ ವಿಸಿಟ್ ಕೊಟ್ವಿ, ದೇವಿ ದರ್ಶನ ಮಾಡ್ಕೊಂಡ್ವಿ. ತುಂಬ ದಿನ ಆಗಿತ್ತಲ್ವ ನಾವು ಸಹ ಬಂದು ಅಂತ. ಎಷ್ಟು ಫ್ರೀಯಾಗಿತ್ತು, ಒಂಚೂರು ಸಹ ರಶ್ ಆಗಿರಲಿಲ್ಲ. ಆರಾಮಾಗಿ ನಾವು ಬಂದ ತಕ್ಷಣವೇ ನಮಗೆ ಏನು ಹೇಳ್ತಾರೆ, ಕ್ಯೂ ಇಲ್ಲದೆ ಇರೋದ್ರಿಂದ ಆರಾಮಾಗಿ ನಮಗೆ ಒಳಗೆ ಹೋಗೋಕ್ಕಾಯಿತು. ಇನ್ನೊಂದೇನಪ್ಪ ಇಲ್ಲಿ ಅಂದರೆ,
ಈ ಗ್ರಿಲ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲಿ ಎಲ್ಲರೂ ಬಂದು ದಾರ ಕಟ್ಟೋದು ಅಥವಾ ಕೈಯಲ್ಲಿ ಏನಾದರೂ ಇರುತ್ತಲ್ವ ರಾಖಿ, ಇನ್ನೊಂದು ಏನೋ ಬೇರೆ ದೇವಸ್ಥಾನದ ದಾರ, ಅದನ್ನೆಲ್ಲ ಬಿಚ್ಚಿ 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 ಕಟ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಅದನ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಕೆಲವೊಂದು ಟೈಮಲ್ಲಿ ನೋಡಿದ್ರೆ ಆ ಗ್ರಿಲ್ಸೇ ಕಾಣ್ತಿರಲ್ಲ, ಅಷ್ಟೊಂದು ದಾರಗಳಿರುತ್ತೆ. ನಾನು ನೋಡಿದ್ದೀನಿ. ನಾನು ಹೇಳಿದಾಗೆ ಅದು ಒಂದು ಮೂಢನಂಬಿಕೆಯೇ ನಿಮ್ಮದು. ಯಾಕಂದರೆ ಇದು ದೇವಸ್ಥಾನ ಎಷ್ಟೋ ವರ್ಷ ಶತಮಾನಗಳಿಂದ ನಮಗೋಸ್ಕರ ಇಷ್ಟು ಒಳ್ಳೆ ಕಂಡೀಷನಲ್ಲಿದೆ, ಅದನ್ನು ಹಾಳು ಮಾಡೋದು ಬೇಡ ನಾವು. ಸೊ ದಯವಿಟ್ಟು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ನೋಡಿದ್ದೀನಿ, ಕಾಯಿನ ಕಲ್ಲಿನ ಸಂದಿಯಲ್ಲಿ ಅಷ್ಟು ದೊಡ್ಡ ಕಲ್ಲನ್ನು ಆ ಟೈಮಲ್ಲಿ ಯಾವುದೇ ಇಕ್ವಿಪ್ಮೆಂಟ್ ಇರದೇ ಇರೋ ಟೈಮಲ್ಲಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದನ್ನು ನಾವೇನು ಮಾಡ್ತೀವಿ, ಸಂದಿಯಲ್ಲಿ ಕಾಯಿನ್ಸ್ನ ತುರ್ಕೋದಾಗಿರಲಿ, ಅದೇನೋ ಗೊತ್ತಿಲ್ಲ. ನನಗಂತೂ ಅದನ್ನೆಲ್ಲ ನೋಡಿದಾಗ ತುಂಬ ಸಿಟ್ಟು ಬರುತ್ತೆ. ಸೊ ನಾವು ಸಹ ದೇವಿ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ನನ್ನ ಮಗಳಿಗೆ ಏನೋ ಆಟಿಕೆ ಸಾಮಾನು, ಈ ಬಬಲ್ಸ್ದದೇನೋ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗೇ ನನ್ನ ತಂಗಿ ಗಂಡ ಹೋಗಿ ಕೊಡಿಸ್ಕೊಂಡು ಬಂದರು. ಸೊ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇದ್ದಾಳೆ, ನೋಡ್ತಾ ಇದ್ದೀರಲ್ಲ ಇಲ್ಲಿ. ಹಾಗೆಯೇ ಇಲ್ಲೊಂದು ಹೊಸ ವಿಶೇಷವಾಗಿರೋ ಒಂದು ಏನಪ್ಪ ಅಂದರೆ ಬೆಳ್ಳಿ ರಥನ ಇಲ್ಲಿ ಮಾಡಿಸಿದ್ದಾರೆ. ಇದು ನಾವು ಮುಂಚೆ ಬಂದಾಗ ಇರಲಿಲ್ಲ. ತುಂಬ ಖುಷಿಯಾಯಿತು ನೋಡಿ. ಪುಟಾಣಿ ರಥ ಅಲ್ವಾ ಇದು, ಮೇ ಬಿ ಒಂದು 3-4 ಫೀಟ್ ಇರ್ಬೋದೇನೋ ಅಥವಾ 5 ಫೀಟ್ ಇರ್ಬೋದು ಅಷ್ಟೇ ಅನಿಸುತ್ತೆ. ಚೆನ್ನಾಗಿತ್ತು ನೋಡೋಕ್ಕೆ. ಎಷ್ಟೋ kg ಬೆಳ್ಳಿನ ಯೂಸ್ ಮಾಡಿ ಇಲ್ಲಿ ರಥನ ಮಾಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನಾವಿಲ್ಲೇ ಊಟ ಮಾಡೋಣ, ಹೇಗೂ ಊಟದ ಟೈಮ್ ಆಗಿದೆಯಲ್ಲ ಅಂತ ಅಲ್ಲಿ ಬೋರ್ಡ್ ನೋಡಿದ್ವಿ, 12:30ಗೆ ಊಟ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲೇ ನಾವು ಬನಶಂಕರಿಯಲ್ಲಿ ಊಟ ಮಾಡಿದ್ವಿ. ಅನ್ನ ಸಂತರ್ಪಣೆ ಎವ್ರಿ ಡೇ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ವಿಸಿಟ್ ಮಾಡ್ತೀರಾ ಊಟ ಮಾಡಿಕೊಂಡೇ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ವಾಚಿಂಗ್ ಮೈ ಚಾನಲ್.